ಶ್ರೀ ಗುರುಭ್ಯೋ ನಮಃ. ಸ್ವರ್ಣವಳ್ಳಿ ಯತಿದ್ವಯರ ಪಾದಾರವಿಂದಗಳಿಗೆ ಶಿರಸಾಷ್ಟಾಂಗ ನಮಸ್ಕರಿಸುತ್ತಾ ಭಗವದ್ಗೀತಾ ಆನ್ಲೈನ್ ತರಗತಿಯ ಕುರಿತು ಒಂದೆರಡು ಅನಿಸಿಕೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಹೆಸರು ಅಶ್ವಿನಿ ರಾಜೇಂದ್ರ ಹೆಗಡೆ, ಶಿರ್ಸಿಮಕ್ಕಿ. ಮೊದಲು ಭಗವದ್ಗೀತೆಯ ಬಗೆಗೆ ನನ್ನೊಂದು ಅನುಭವವನ್ನು ಹೇಳಿಕೊಂಡು ವಿಷಯವನ್ನು ಮುಂದುವರಿಸ್ತೇನೆ. ಆಗ ನನ್ನ ವಯಸ್ಸು ಒಂದು 20-22 ಇರಬಹುದು. ಶಾಲೆಗಳಲ್ಲಿ ಪ್ರತಿಭಾ ಕಾರಂಜಿಯಲ್ಲಿ ಭಗವದ್ಗೀತಾ ಪಠಣವನ್ನು ಮೊದಲನೇ ಬಾರಿಗೆ ಸ್ಪರ್ಧೆಯನ್ನಾಗಿ ತಂದಿದ್ರು. ನನ್ನ ತಂಗಿ ನನ್ನ ಬಳಿ ಬಂದು ಭಗವದ್ಗೀತೆಯ ಬಗ್ಗೆ ಹೇಳ್ಕೊಡು ಅಂತ ಹೇಳಿದ್ಲು. ಆದರೆ ಭಗವದ್ಗೀತೆ ಅನ್ನುವಂಥ ಶಬ್ದವನ್ನು ನಾನು ಅದೇ ಫಸ್ಟ್ ಟೈಮ್ ಕೇಳಿದ್ದಾಯಿತು. ಭಗವದ್ಗೀತೆ ಅಂದರೆ ಏನು ಅಂತಲೇ ನನಗೆ ಗೊತ್ತಿರಲಿಲ್ಲ. 4-6 ಜನರನ್ನು ವಿಚಾರಿಸಿದೆ. ಅದರಲ್ಲಿ ಒಬ್ಬರು ಪರಿತ್ರಾಣಾಯ ಸಾಧೂನ ಮತ್ತು ಯದಾ ಯದಾ ಹಿ ಧರ್ಮಸ್ಯ ಅನ್ನುವಂಥ 2 ಶ್ಲೋಕಗಳನ್ನು ಬರ್ಕೊಟ್ಟು ಇದೇ ಭಗವದ್ಗೀತೆ ಅಂತ ಹೇಳಿದ್ರು. ನಾನು ಎಷ್ಟೋ ವರ್ಷಗಳವರೆಗೆ ಅದೇ ಭಗವದ್ಗೀತೆ ಅಂತಾನೆ ಅಂದ್ಕೊಂಡಿದ್ದೆ. ಸ್ವರ್ಣವಳ್ಳಿ ಶ್ರೀಗಳು ಭಗವದ್ಗೀತಾ ಅಭಿಯಾನವನ್ನು ಶುರು ಮಾಡೋವರೆಗೂ ಕೂಡ ಅದೇ 2 ಶ್ಲೋಕಗಳೇ ಭಗವದ್ಗೀತೆ ಅಂತ ತಿಳ್ಕೊಂಡಿದ್ದೆ. ಅಂದರೆ ಆಯಸ್ಸಿನ ಹಲವಾರು ವರ್ಷಗಳನ್ನು ನಾನು ಭಗವದ್ಗೀತೆ ಅಂದರೆ ಏನು ಅಂತಾನೆ ಗೊತ್ತಿಲ್ಲದೇ ಕಳೆದಿದ್ದೇನೆ ಅನ್ನುವಂಥ ಖೇದ ನನಗೆ ಇವತ್ತಿಗೂ ಕಾಡ್ತಾ ಇದೆ. ನಮ್ಮ ಪೂಜ್ಯ ಗುರುಗಳು ಭಗವದ್ಗೀತಾ ಅಭಿಯಾನವನ್ನು ಶುರು ಮಾಡಿದ್ಮೇಲೆ, ಈಗಂತೂ ಆನ್ಲೈನ್ ಕ್ಲಾಸ್ಗಳನ್ನು ಶುರು ಮಾಡಿದ್ಮೇಲೆ ಈ ಭಗವದ್ಗೀತೆಯ ಬಗೆಗೆ ಒಂದೊಂದೇ ವಿಚಾರಗಳು ಅಂದರೆ ಸ್ಪಷ್ಟ ಉಚ್ಚಾರ ಹಾಗೂ ದಾಟಿಯ ಬಗ್ಗೆ ಗೊತ್ತಾಗ್ತಾ ಹೋಯಿತು. ಇದಕ್ಕೆ ಸ್ವರ್ಣವಳ್ಳಿ ಶ್ರೀಗಳ ಆಶಯಕ್ಕೆ ಕೈಕಟ್ಟಿ ನಿಂತವರು ಸವಿತಾ ಜೋಶಿ ಅಂತವರು. ಈ ಸವಿತಾ ಜೋಶಿಯವರ ಈ ಕೆಲಸ ತುಂಬ ಶ್ಲಾಘನೀಯ. ಯಾಕೆಂದರೆ ಇಷ್ಟೊಂದು ಜನ ಶಿಕ್ಷಕಿಯರನ್ನು, ವಿದ್ಯಾರ್ಥಿಗಳನ್ನು ಸಂಭಾಳಿಸೋದು ತುಂಬ ಕಷ್ಟವಾದ ಕೆಲಸ. ಅತ್ತಿಗೆಕ್ಕ ಎಂತ ಮಾಡ್ತಾ ಇದ್ದಿ ನೋಡೋಣ ಹೇಳಿ ಮೀಟಿಂಗ್ ಕರೆದಿ ಅಂತ ತಮ್ಮ ಎಂದಿನ ನಗುಮುಖದೊಂದಿಗೆ ನಮ್ಮೆಲ್ಲರನ್ನು ಸೇರಿಸಿ ನಮ್ಮೆಲ್ಲರ ಸಮಸ್ಯೆಗೆ ಪರಿಹಾರವನ್ನು ಹೇಳ್ತಾ, ನಯವಾಗಿ ನಮ್ಮನ್ನು ದಾರಿಗೆ ತರ್ತಾ ನಮ್ಮಲ್ಲೂ ಭಗವದ್ಗೀತೆಯ ಬಗ್ಗೆ ಉತ್ಸಾಹವನ್ನು ಮೂಡಿಸ್ತಾ ಇದ್ದಾರೆ. ಇನ್ನು ನನ್ನ ಕ್ಲಾಸಿನ ಶಿಕ್ಷಕಿಯರಾದ ಗೀತಾ ಸತೀಶ್ ಹೆಗಡೆ, ನಮ್ಮೆಲ್ಲರ ಪ್ರೀತಿಯ ಗೀತಕ್ಕ, ತಾಳ್ಮೆ, ಸಂಯಮ ಮತ್ತು ಸಮಯ ಪರಿಪಾಲನೆ ಇದಕ್ಕೆ ಉದಾಹರಣೆನೇ ಗೀತಕ್ಕ ಅನ್ನುವಷ್ಟರ ಮಟ್ಟಿಗೆ ಅವರು ಈ ಭಗವದ್ಗೀತೆಯಲ್ಲಿ ತಲ್ಲೀನರಾಗಿದ್ದಾರೆ. ಅಂದರೆ ಅತಿಶಯೋಕ್ತಿ ಮಾತಲ್ಲ. ಒಟ್ಟಿನಲ್ಲಿ ಭಗವದ್ಗೀತೆಯ ಜೊತೆಗಿನ ನಮ್ಮ ಪ್ರಯಾಣ ಯಾವಾಗಲೂ ಹೀಗೆ ಸಾಗ್ತಾ ಇರಲಿ. ಈ ನಮ್ಮ ಪ್ರಯಾಣಕ್ಕೆ ಆ ಭಗವಂತನೇ ಸಾರಥ್ಯವನ್ನು ವಹಿಸ್ಕೊಳ್ಳಿ. ಹಾಗೂ ನಮ್ಮ ಬೆಂಬಲಕ್ಕೆ ಗುರುಗಳು ಯಾವಾಗಲೂ ಜೊತೆಯಾಗಿರಲಿ. ಗುರು ಹಿರಿಯರ ಆಶೀರ್ವಾದ ನಮ್ಮ ಜೊತೆಗೆ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.